ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಏನು ಮಾಡ್ತಿದ್ದೀವಿ ಅಂದರೆ ದಹಿ ಕಡಿ ಮಾಡ್ತಿದ್ದೀವಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನಾವು ಅರ್ಧ ಲೀಟ್ರ್ ಅಷ್ಟಾಗುವಷ್ಟು ಮೊಸರು ತೊಗೊಂಡಿದ್ದೀವಿ. ಅದಕ್ಕೆ 2-3 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 1 ಚಿಟಿಕೆ ಸ್ಪೂನ್ ಅಷ್ಟಾಗುವಷ್ಟು ಅರಿಶಿನದ ಪೌಡರು, ಅದನ್ನ ಹಾಕ್ಕೊಂಡು ನೀಟಾಗಿ 1 ಗಂಟು ಬರ್ದಂಗೆ ಅದನ್ನು ನೀಟಾಗಿ ನಾವು ಕಲಿಸ್ಬೇಕು. ನೀಟಾಗಿ ಲಮ್ಸ್ಗಳು ಸಿಗದಂಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಅಂದರೆ ಒಂದು ಅದಕ್ಕೆ ಬರೋ ಥರ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ ಮಿಕ್ಸ್ ಮಾಡಾದಮೇಲೆ ಅದನ್ನು ಸೈಡ್ಗಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು, ಒಂದು ಸ್ವಲ್ಪ ಸಾಸಿವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ನೋಡಿ ಇಷ್ಟೇ ಬೇಕಾಗಿರೋದು, ಜಾಸ್ತಿ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮತ್ತು ಕರಿಬೇವಿನ ಸೊಪ್ಪು. ಇದು ನೀಟಾಗೆಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕಿ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅಲ್ವಾ, ಅದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಅಂಡು ಕಚ್ಚದಂಗೆ ನಾವು ಇದನ್ನು ಕೈ ಆಡಿಸ್ತಾನೇ ಇರೋಣ. ನೋಡಿ ಈ ಥರ ಆಡಿಸ್ತಾನೇ ಇರಿ, ಚೆನ್ನಾಗಿ ಬರುತ್ತೆ. ಎಲ್ಲೂ ಗಂಟಾಗಲ್ಲ. ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಆಡಿಸಿ ಎಲ್ಲ ಆದಮೇಲೆ ಮತ್ತು ಪೂರ ಎಲ್ಲ ಹಾಕ್ಬಿಡಿ. ಓಕೆನಾ ಗೈಸ್? ಇದಕ್ಕೆ ನಾವು ಒಂದು ಸ್ವಲ್ಪ ಅದರ ರುಚಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಒಂದು ಸ್ವಲ್ಪ ಹೊತ್ತು ಇದು ಕುಕ್ಕಾಗಲಿ. ಬೇಯ್ದ ಮೇಲೆ ನಾವು ಇದನ್ನು ಆಫ್ ಮಾಡೋದು ಅಷ್ಟೇ. ಇದಕ್ಕೆ ಈಗ ನೋಡಿ ಇದು ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕೈ ಆಡಿಸ್ತಿದ್ರೆ ಏನಾಗಲ್ಲ. ಇದೊಂದು ಸ್ವಲ್ಪ ನೀರು ಹಾಕ್ಕೊಂಡ್ವಿ. ಇವಾಗ ಇಷ್ಟೇ, ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಇದನ್ನು. ಇವಾಗ ಒಂದು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ನೀಟಾಗಿ ತಿರುಗಿಸೋಣ. ಏಕೆಂದರೆ ಇದು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ, ಹಂಗಾಗಿ ಅದು ಅಂಡೆ ಕಚ್ಚಿಬಿಡ್ತದೆ ಅಂತ ಒಂದು ಸ್ವಲ್ಪ ಹೊತ್ತು ಹಂಗೆ ತಿರುಗಿಸ್ತಾನೆ ಇರೋಣ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದು ರೆಡಿ ಆಯಿತು. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಕೂಡ ಇರಲ್ಲ. ಇದನ್ನು ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಗೈಸ್, ಅಷ್ಟೇ. ಕಂಪ್ಲೀಟ್ ಆಯ್ತು ನೋಡಿ. ಇದನ್ನು ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಅನ್ನೋದ್ರ ಜೊತೆ. ತುಂಬಾ ಬೇಗ ಮಾಡೋ ಅಂಥ ರೆಸಿಪಿ ಇದು. ಬೇಗನೆ ಆಗುತ್ತೆ ಮತ್ತು ಟೈಮ್ ಕಮ್ಮಿ ಇದ್ದಾಗ ಬೇಗ ಮಾಡ್ಕೊಬೋದು ನೋಡಿ. ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.